ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಕ್ಷಿತ್ ಶೃಂಗೇರಿ ಆರ್ ಅವರು ಅತ್ಯಂತ ಹಿರಿಯ ಕನ್ಸಲ್ಟೆಂಟ್, ಅದರಲ್ಲೂ ಸರ್ಜಿಕಲ್ ಆಂಕಾಲಜಿಯಲ್ಲಿ, ರೋಬೋಟಿಕ್ ಕ್ಯಾನ್ಸರ್ ಸರ್ಜರಿಯಲ್ಲಿ ಎತ್ತಿದ ಕೈ. ಅವರು ಕ್ಲಿಯರ್ ಮೆಡಿ ರೇಡಿಯಂಟ್ ಕ್ಯಾನ್ಸರ್ ಸೆಂಟರ್ನಲ್ಲಿ ಮೈಸೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮೇಲಾಗಿ ಅವರು ಮಿನಿಮಲಿ ಇನ್ವೇಸಿವ್ ಆಂಕಾಲಜಿ, ಆಂಕೋಪ್ಲಾಸ್ಟಿಕ್ ಬ್ರೆಸ್ಟ್ ಸರ್ಜರಿಯಲ್ಲಿ ಎತ್ತಿದ ಕೈ ಪರಿಣಿತಿ ಹೊಂದಿದ್ದಾರೆ. ಅವರು ಡಬಲ್ ಗೋಲ್ಡ್ ಮೆಡಲಿಸ್ಟು, MS ಜನರಲ್ ಸರ್ಜರಿಯಲ್ಲಿ ಮತ್ತು MCH ಆಂಕೋ ಸರ್ಜರಿಯಲ್ಲಿ ಎರಡರಲ್ಲೂ ಕೂಡ ಚಿನ್ನದ ಪದಕ ಪಡೆದು ಉತ್ತೀರ್ಣರಾಗಿದ್ದಾರೆ. ಅವರು ಅಡ್ವಾನ್ಸ್ಡ್ ಡಾವಿನ್ಸಿ ರೋಬೋಟಿಕ್ ಸರ್ಜರಿಯಲ್ಲಿ ಕೂಡ ಸರ್ಟಿಫಿಕೇಟ್ ಪಡೆದಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡ್ಕೋಣ. ನಮಸ್ಕಾರ ರಕ್ಷಿತ್ ಅವರೇ. ನಮಸ್ಕಾರ. ನಮಸ್ಕಾರ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮ್ಯಾಮ್. ಓಕೆ ರಕ್ಷಿತ್ ಅವರೇ, ಇತ್ತೀಚೆಗೆ ನೋಡಿದ್ರೆ ನನಗೆ ಎಲ್ಲಿ ಕೇಳಿದಲ್ಲೆಲ್ಲ ಈ ಕೊಲಾನ್ ಕ್ಯಾನ್ಸರ್ ಅಂತ ಕೇಳಿ ಬರ್ತಾ ಇದೆ. ಮೊದಲು ಇಷ್ಟೊಂದು ಇರಲಿಲ್ಲ. ಅದು ಪಟ್ಟಣದಲ್ಲಿ ಕೂಡ ವಿಪರೀತ ಕೊಲಾನ್ ಕ್ಯಾನ್ಸರ್ದು ಇದಾಗ್ತಾ ಇದೆ. ಆಮೇಲೆ ನೋಡಿದ್ರೆ ಇಡೀ ಭಾರತದ ಒಂದು ಸಮೀಕ್ಷೆ ಮಾಡಿದರೆ ಟಾಪ್ 5 ಕ್ಯಾನ್ಸರ್ಗಳಲ್ಲಿ ಈ ಕೊಲಾನ್ ಕ್ಯಾನ್ಸರ್ ಕೂಡ ಒಂದಾಗಿದೆ. ಈ ಕೊಲಾನ್ ಕ್ಯಾನ್ಸರ್ ಅಂದ್ರೆ ಏನು, ಯಾಕೆ ಬರುತ್ತೆ, ದಯವಿಟ್ಟು ತಿಳಿಸಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕರಳಿನ ಕ್ಯಾನ್ಸರ್, ಕೋಲಾನ್ ಏನಂತ ಕರಿತೀವಿ, ಅಲಾರಾಮಿಂಗ್ ಅಂತ ಹೇಳ್ತಾ ಇಲ್ಲ, ದೊಡ್ಡ ಕರಳು ಅಲಾರಾಮಿಂಗ್ ಅಂತ ಹೇಳ್ತಾ ಇಲ್ಲ, ಸ್ಲೋಲಿ ಇನ್ಕ್ರೀಸ್ ಆಗಕ್ ಸ್ಟಾರ್ಟ್ ಆಗಿದೆ. ಅದು ಅಲ್ದೇನೆ ಮೋಸ್ಟ್ ಅಲಾರಾಮಿಂಗ್ ನನಗೇನಂತ ಅಂತಂದ್ರೆ ಇತ್ತೀಚೆಗೆ 10 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಲ್ಲಿ ನನಗೇನ್ ಅನ್ಸ್ತಾ ಇದೆ ಅಂತಂದ್ರೆ, ಚಿಕ್ಕ ವಯಸ್ಸು ಮೊದ್ಲು ಕ್ಯಾನ್ಸರ್ 60 ವರ್ಷದ ಮೇಲ್ಪಟ್ಟಕ್ ಬರ್ತಿದ್ದು, ಬರ್ತಾ ಬರ್ತಾ 50 ವರ್ಷಕ್ಕಿಂತ ಕಮ್ಮಿ ಆಗಕ್ ಸ್ಟಾರ್ಟ್ ಆಗಿದೆ. ಹೌದು, ಒಂದು ಕಾಲದಲ್ಲಿ OPD ಅಷ್ಟೊಂದು ಕೇಸ್ ನಾವು ನೋಡ್ತಾ ಇರ್ಲಿಲ್ಲ ಕೋಲಾನ್ ಕ್ಯಾನ್ಸರ್ ಗಳದ್ದು. ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಸುಮಾರು 10 ಜನ ಬಂದ್ರೆ ಅದ್ರ 4 ಜನ ಕೋಲಾನ್ ಕ್ಯಾನ್ಸರ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಅದ್ರಲ್ಲೂ ಯಂಗರ್ ಏಜ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಮೊದ್ಲೆಲ್ಲ ನೀವು ಅನ್ಕೊಂಡಿದಂಗೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕೆಲವು ಕನ್ಸಿಡರ್, BP, ಶುಗರ್ ಆಗಿರ್ಬೋದು, ಒಬೇಸಿಟಿ ಆಗಿರ್ಬೋದು. ಬಟ್ ಕೋಲಾನ್ ಕ್ಯಾನ್ಸರ್ ಕೂಡ ಇವಾಗ ಲೈಫ್ ಸ್ಟೈಲ್ ಡಿಸೀಸ್ ತರ ಆಗ್ತಾ ಇದೆ. ಎಸ್ಪೆಷಲಿ ನಾವು ಅದಕ್ಕೆ ಅರ್ಬನ್ ಪಾಪ್ಯುಲೇಷನ್ ಅಲ್ಲಿ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ನಾವು ಎರಾ ಫಾಸ್ಟ್ ಎರಾ ವಾಟ್ ಎವರ್ ಇಸ್ ಫಾಸ್ಟ್ ಎರಾ ಅಂತ ಇದೀವಲ್ಲ, ಫಾಸ್ಟ್ ಅಂತ ಇದೀವಲ್ಲ, ಅದೇ ತರನೇ ಕೋಲಾನ್ ಕ್ಯಾನ್ಸರ್ ಆಗಿ ಈಗ ಸ್ಪೀಡ್ ಪಿಕಪ್ ಆಗಿಲ್ಲ. ನಾವು ಎಚ್ಚೆತ್ಕೊಂಡ್ಲಿಲ್ಲ ಅಂತ ಅಂದ್ರೆ ಕೋಲಾನ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಸ್ಪೀಡ್ ಡೆಫಿನೆಟ್ಲಿ ಫಾಸ್ಟ್ ಆಗಿ ಪಿಕಪ್ ಆಗ್ಬಿಡುತ್ತೆ. ಸೊ ಕೋಲಾನ್ ಕ್ಯಾನ್ಸರ್ ಬಗ್ಗೆ ಅರಿವು ಇರೋದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಒನ್ ಆಫ್ ದ ಕ್ಯಾನ್ಸರ್ ಅಲ್ಲಿ ನಾವು ಯಾವ್ದಾದ್ರು ಮಾಡಿಫಿಕೇಶನ್ ಆದ್ರೆ ಕಂಟ್ರೋಲ್ ಮಾಡಬಹುದು ಅಂತಂದ್ರೆ ಕೋಲಾನ್ ಕ್ಯಾನ್ಸರ್ ಒಂದು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡೋದ್ರಿಂದ ಕೋಲಾನ್ ಕ್ಯಾನ್ಸರ್ ಸಂಖ್ಯೆನ ಕಮ್ಮಿ ಮಾಡಬಹುದು. ಸೊ ಇದಕ್ಕೆ ಕಾರಣ ಬೇರೆ ಹುಡುಕೋಕ್ಕಿಂತ ಜಾಸ್ತಿ ನಮ್ ಕೈಯಲ್ಲೇ ಇರುತ್ತೆ, ನಮ್ ಲೈಫ್ ಸ್ಟೈಲ್ ಅಲ್ಲಿ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಐ ಥಿಂಕ್ ಕೋಲಾನ್ ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅಲಾರಾಮಿಂಗ್ಲಿ ಯಂಗರ್ ಏಜ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಓಕೆ ಈಗ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಕ್ಯಾನ್ಸರ್ಗಳನ್ನ ಹಲವು ಕಡೆಗೆ ನಾವು ತಡೆಗಟ್ಟಕ್ ಆಗೋದಿಲ್ಲ, ಬಂದೇ ಬರುತ್ತೆ. ಆದ್ರೆ ಇಲ್ಲಿ ತಡೆಗಟ್ಟಕ್ಕೆ ಸಾಧ್ಯ ಅಂತ ಆಗಿರೋದ್ರಿಂದ ಇದು ಯಾವ ಕಾರಣದಿಂದ ಬಂದಿದೆ ಅಂತ ಗೊತ್ತಾದ್ರೆ ನಾವು ತಡೆಗಟ್ಟಬಹುದಲ್ವೇ? ಯಾವ ಕಾರಣದಿಂದ ಬರ್ತಾ ಇದೆ ಇದು? ಸೊ ಕೋಲಾನ್ ಕರಳಿನ ಕ್ಯಾನ್ಸರ್ ಅಥವಾ ದೊಡ್ಡ ಕರಳಿನ ಕ್ಯಾನ್ಸರ್ ಬಂತು ಅಂತಂದ್ರೆ ಫಸ್ಟ್ ತಲೆಗೆ ಎಲ್ಲರಿಗೂ ಬರ್ಬೇಕಾಗಿರೋದು ಡಯಟ್ ಅಂತೀವಿ. ನಾವು ತಿನ್ನೋ ಆಹಾರ. ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ ಲೈಫ್ ಸ್ಟೈಲ್ ಡಿಸೀಸ್ ತರನೇ ಇದಕ್ಕೆ ಒಂದು ಹೆಸರು ಕೊಡ್ಬೇಕು ಅಂದ್ರೆ ಡಯಟ್ ಸ್ಟೈಲ್ ಡಿಸೀಸ್ ಅಂತ ಕರಿಬಹುದು. ಡಯಟ್ ಸ್ಟೈಲ್ ಅಲ್ಲಿ ಬರುವಂತ ಕ್ಯಾನ್ಸರ್ಗೆ ಡಯಟ್ ಸ್ಟೈಲ್. ಸೊ ಕೋಲಾನ್ ಕ್ಯಾನ್ಸರ್ ಸಂಖ್ಯೆ ಏನಕ್ಕೆ ಜಾಸ್ತಿ ಆಗ್ತದೆ, ನಿಮ್ ಮೇಡಮ್ ಆಲ್ರೆಡಿ ಹೇಳಿದ್ರಿ, ಎರಾ ಫಾಸ್ಟ್ ಫುಡ್ ಅಂತ ಅಂತಿದ್ವಿ. ಪ್ರೋಸೆಸ್ಡ್ ಫುಡ್ ಗಳ ಬಳಕೆ ಜಾಸ್ತಿ ಆಗ್ತಾ ಇದೆ. ಆರ್ಡರ್ ಮಾಡಿ ತಿಂತಾ ಇದೀವಿ. ಚಟ್ನಿ ಮಾಡಕ್ಕೂ ಟೈಮ್ ಇರಲ್ಲ, ಅದು ಕೂಡ ಪ್ರೊಸೆಸ್ಡ್ ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ತಾ ಇದೀವಿ. ಸೊ ಇನ್ ದ ಎರಾ ಆಫ್ ಫಾಸ್ಟರ್ ಪ್ರಿಸರ್ವೇಟಿವ್ಸ್ ಅಂದ್ರೆ ಬೇಗ ಬೇಗ ಕೆಲಸ ಆಗ್ಬೇಕು, ಎಲ್ಲರೂ ಅಡಿಗೆ ಮಾಡಕ್ ಸಂಖ್ಯೆ ಆಗ್ತಾ ಇಲ್ಲ. ಸೊ ಡಯಟ್, ಎಸ್ಪೆಷಲಿ ಡಯಟ್ ಇಸ್ ದ ಮೇನ್ ಕಲ್ಪ್ರಿಟ್ ಫಾರ್ ಕೋಲಾನ್ ಕ್ಯಾನ್ಸರ್ಸ್. ನಾವು ಫೈಬರ್ ಡಯಟ್ ಕಮ್ಮಿ ಆಗ್ತಾ ಇದೆ. ಫ್ಯಾಟ್ ಕಂಟೆಂಟ್ ಆಗಿರ್ಬೋದು, ಆಯಿಲಿ ಫುಡ್ ಆಗಿರ್ಬೋದು, ಬರ್ನ್ ಫುಡ್ ಆಗಿರ್ಬೋದು, ಈಗ ಎಲ್ಲಾ ಕಡೆನೂ ನೋಡ್ತಾ ಈಗ ಹೊರಗಡೆ ಅಂಗಡಿ ಇಟ್ಟಿರ್ತಾರೆ ಎಕ್ಸೆಸಿವ್ಲಿ ಬರ್ನ್ಡ್ ಆಯಿಲ್ ಫುಡ್ಗಳು. ಸೊ ರೆಡ್ ಮೀಟ್, ಎಸ್ಪೆಷಲಿ ಪ್ರೋಸೆಸ್ ರೆಡ್ ಮೀಟ್ಸ್ ಗಳು. ಒಂದೊಂದ್ ಟೈಮ್ ನಾನು ಏನಾಗುತ್ತೆ, ನಾನು ಹಿಂಗ ಹೊರಗಡೆ ಓಡಾಡ್ತಾ ಇರ್ಬೇಕಾದ್ರೆ ಈ ಹೊರಗಡೆ ಫಾಸ್ಟ್ ಫುಡ್ ಜಂಕ್ಷನ್ ಅಲ್ಲಿ ಕೂತಿರ್ಬೇಕಾದ್ರೆ ನನ್ಗೆ ಅದೇ ತಲೆಯಲ್ಲಿ ಬರುತ್ತೆ,
ಇಷ್ಟು ಜನದಲ್ಲಿ ಒಂದಿಷ್ಟು ಜನ ಕೋಲನ್ ಕ್ಯಾನ್ಸರ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಇದು ಹೌದು ತಡೆಗಟ್ಟಬಾರ್ದು? ಏನಕ್ಕೆ ಎಲ್ಲಾರು ಹೌದು ಇದಕ್ಕೆ ಮೊರೆ ಹೋಗ್ತಾ ಇದ್ದಾರೆ? ಬಿಕಾಸ್ ಡಯಟ್ ಈಸ್ ದ ಮೇನ್ ಕಲ್ಪ್ರಿಟ್ ಫಾರ್ ಕೋಲನ್ ಕ್ಯಾನ್ಸರ್. ಹೌದು ವೆರಿ ಲೆಸರ್ ಇನ್ಸಿಡೆನ್ಸ್ ಆಫ್ ಜೆನೆಟಿಕ್ ಇದು. ಮೆಜಾರಿಟಿ ಆಫ್ ದಿ ಕಾಸಸ್ ಆಫ್ ಕೋಲನ್ ಕ್ಯಾನ್ಸರ್ ಡಯಟ್ ನ ಮಾಡಿಫೈ ಮಾಡೋದಾದ್ರೆ 100% ಕೋಲನ್ ಕ್ಯಾನ್ಸರ್ ನ ಕಂಟ್ರೋಲ್ ಮಾಡೋ ಚಾನ್ಸಸ್ ಇರುತ್ತೆ. ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಡಯಟ್. ಅಂದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಆ ಗಾದೆ ಮಾತು ಸತ್ಯ ಅನ್ಸುತ್ತೆ. ಈಗ ನಾವು ಊಟ ಬಲ್ಲವನಿಗೆ ಈ ಕರಳಿನ ಕ್ಯಾನ್ಸರು ಬರೋದಿಲ್ಲ ಅಂತ ನಾವು ಅದು ಕೂಡ ಹೇಳ್ಬೋದಲ್ವೇ? ಹಾಗಾದ್ರೆ ಈಗ ಯಾವ್ಯಾವ್ದನ್ನ ತಿಂದ್ರೆ ಬರುತ್ತೆ ಅಂತ ಹೇಳಿದ್ರಿ. ಒಂದು ಪ್ರೋಸೆಸ್ ಫುಡ್, ಜಂಕ್ ಫುಡ್, ಅದರಲ್ಲಿ ಬರೀ ಮೈದಾ, ಸಕ್ಕರೆ ಮತ್ತೆ ಇದಿರುತ್ತೆ, ಯಾವೇ ನ್ಯೂಟ್ರಿಷನ್ ಇರೋದಿಲ್ಲ, ಫೈಬರ್ ಅಂತೂ ಇರೋದೇ ಇಲ್ಲ. ಎರಡನೇದು ರೆಡ್ ಮೀಟ್ ಅಂತ ಹೇಳಿದ್ರಿ. ಇದಲ್ದೇನೆ ನೀವು ಹೊರಗಡೆಯಿಂದ ತಿನ್ನುವಂಥ ಕೆಟ್ಟ ಜಿಡ್ಡಿನಲ್ಲಿ ಕರೆದಂಥ ಪದಾರ್ಥ ಅಂತ ಹೇಳಿದ್ರಿ. ಆ ಮೂರು ಕರಳಲ್ಲಿ ಅದರಲ್ಲೂ ಪ್ರಿಸರ್ವೇಟಿವ್ ಇರೋದು, ಕೆಮಿಕಲ್ಸ್ ಇರೋದು, ಕಲರಿಂಗ್ ಏಜೆಂಟು, ಇವೆಲ್ಲವೂ ಕೂಡ ಕರಳಿಗೆ ಪದೇ ಪದೇ ಒಂದು ಇರಿಟೇಷನ್ ಮಾಡಿ ಅಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆಗಕ್ಕೆ ಕಾರಣ ಆಗತ್ತೆ ಅಂತ ನೀವು ಹೇಳಿದ್ರಿ. ಇದ್ರ ಗುಣಲಕ್ಷಣಗಳೇನು? ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಗ್ ಗೊತ್ತಾಗೋದು? ಈಗ ನೀವು ಎಲ್ಲಾದ್ರೂ ಕೇಳಿದಿರಾ, ಬ್ಯಾಲೆನ್ಸ್ಡ್ ಲೈಫ್ ಒಂದ್ ಕಡೆ ಆದ್ರೆ ಇವಾಗ ಬ್ಯಾಲೆನ್ಸ್ಡ್ ಡಯಟ್ ಒಂದ್ ಕಡೆ. ಸೊ ಬ್ಯಾಲೆನ್ಸ್ ಡಯಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ಏನಾಗತ್ತೆ, ಎಲ್ಲರಿಗೂ ಒಂದು ನಾನು ಒಪಿಡಿಲಿ ಇರೋದನ್ನ ಸಿನಾರಿಯೋ ಹೇಳಕ್ ಇಷ್ಟಪಡ್ತೀನಿ. ಒಬ್ರು ಎಕ್ಸಾಂಪಲ್ ಕೊಡ್ತೀನಿ. ಒಬ್ರು ಬರ್ತಾರೆ, ಸರ್ ನಾನು ಡಯಟ್ ಮಾಡ್ತಾ ಇದ್ದೀನಿ, ತೂಕ ಸಿಗ್ನಿಫಿಕೆಂಟ್ ಆಗಿ ಕಮ್ಮಿ ಆಗಿದೆ, ನನ್ಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಅಷ್ಟು ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಆಗ್ತಾ ಇದೆ, ಮೋರ್ ದೆನ್ 15 kg ಲಾಸ್ ಮಾಡ್ತಾ ಇದ್ದೀರಾ, ದಟ್ ಈಸ್ ಒನ್ ಆಫ್ ದ ರಿಸ್ಕ್. ಒಂದು ಸೈನ್ಸ್ ಫಾರ್ ಕೋಲನ್ ಕ್ಯಾನ್ಸರ್ ಅಂತ ಅನ್ಬೋದು. ಅದು ನನಗ್ ಬರೋಂತ ಮೆಜಾರಿಟಿ, ಸರ್ ಸಡನ್ ಆಗಿ ವೆಯ್ಟ್ ಲಾಸ್ ಆಗ್ತಾ ಇದೆ, ಸೊ ನಾನು ಡಯಟ್ ಮಾಡೋದಕ್ಕೆ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಡೌಟ್ ಕೇಳ್ಕೊಂಡ್ ಬಂದಿದೆ ಅಂತ ಕೊಲೊನೋಸ್ಕೋಪಿ ಮಾಡಿದಾಗ ಅಥವಾ ಸ್ಕ್ಯಾನ್ ಮಾಡಿದಾಗ ಕೋಲನ್ ಕ್ಯಾನ್ಸರ್ ಪಿಕಪ್ ಆಗಿದ್ದು ಉಂಟು. ಅದ್ ಬಿಟ್ಬಿಟ್ರೆ ಈಗ ಒಂದ್ಸತಿ ಈಗ ನಾರ್ಮಲ್ ಆಗಿ ಡೇ ಟು ಡೇ ಬೌಲ್ ಹ್ಯಾಬಿಟ್ಸ್ ಅಂತ ಇರುತ್ತೆ, ಅದನ್ನ ಆಲ್ಟರ್ ಆಗೋಯ್ತು. ಒಂದ್ಸತಿ ಕಾನ್ಸ್ಟಿಪೇಷನ್ ಹೋಗೋಕೆ ತೊಂದ್ರೆ, ಅಥವಾ ಒಂದೊಂದ್ಸತಿ ಡಯೇರಿಯಾ ಆಗಿರ್ಬೋದು, ಆಲ್ಟರ್ಡ್ ಬೌಲ್ ಹ್ಯಾಬಿಟ್ಸ್ ಅಂತ ಕರಿತೀವಿ. ಅದು ಸೆಕೆಂಡ್ ನಮ್ಗೆ ಸೈನ್ಸ್ ಅಂತ ಕೊಡ್ಬೋದು. ದ ಮೋಸ್ಟ್ ರೂರಲ್ ಪಾರ್ಟ್ ಅಲ್ಲಿ ನೆಗ್ಲೆಕ್ಟೆಡ್ ಆಗೋದೇನಪ್ಪಾ ಅಂದ್ರೆ ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂತ ಕರಿತೀವಿ. ಮೂಲವ್ಯಾಧಿ ಅಂತ ಏನ್ ಕರಿತೀವಲ್ಲ, ಬ್ಲೀಡಿಂಗ್ ಆಗ್ತಾ ಇರೋದನ್ನ ಪೈಲ್ಸ್ ಅನ್ಕೊಂಡು ನೆಗ್ಲೆಕ್ಟ್ ಮಾಡೋ ಸಂಖ್ಯೆಗಳು ಜಾಸ್ತಿ. ಆಲ್ಟರ್ನೇಟ್ ಮೆಡಿಸಿನ್ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಕ್ಕಿಂತ ಜಾಸ್ತಿ ಆಲ್ಟರ್ನೇಟ್ ಮೆಡಿಸಿನ್ ಇಂದ ಕಮ್ಮಿ ಮಾಡ್ಬೋದು. ಅದಕ್ಕೆ ಪೈಲ್ಸ್ ಇರೋದು ಹೀಟ್ ಆಗಿ, ತಿಂದಿರೋ ಊಟದಿಂದ ಹೀಟ್ ಆಗಿ ಬ್ಲೀಡಿಂಗ್ ಆಗ್ತಾ ಇದೆ ಅನ್ನೋದು ನೆಗ್ಲೆಕ್ಟ್ ಆಗಿರೋದು. ಸೊ ರೆಕ್ಟಲ್ ಕ್ಯಾನ್ಸರ್, ಎಸ್ಪೆಷಲಿ ಕೋಲೋರೆಕ್ಟಲ್ ಕ್ಯಾನ್ಸರ್, ರೆಕ್ಟಲ್ ಪಾರ್ಟ್ ನ ಡಿಲೇ ಆಗಿ ಬರ್ತಾ ಇರೋ ಕಾರಣ ರೂರಲ್ ಪಾಪ್ಯುಲೇಷನ್ ಅಲ್ಲಿ ಎಸ್ಪೆಷಲಿ ಮೂಲವ್ಯಾಧಿ ಪೈಲ್ಸ್ ಆಗಿರ್ಬೋದು, ಹೀಟ್ ಇಂದ ಆಗ್ತಿದೆ ಅಂತ ನಾಟಿ ಟ್ರೀಟ್ಮೆಂಟ್ ಆತರ ನಾನು ಇನ್ನೂ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಮೂಲವ್ಯಾಧಿ ಇದೆ ಅಂತ ಅದು ಬರ್ನ್ ಸುಟ್ಕೊಂಡ್ ಬರೋರು ಕೂಡ ಇದಾರೆ. ಸೊ ಈ ತರ ಟ್ರೀಟ್ಮೆಂಟ್ ಕೂಡ ಅದಕ್ಕೊಂದು ಥ್ರೆಡ್ ಹಾಕ್ಬಿಟ್ಟು, ಯಾವ್ದೋ ಒಂದು ಲಂಪ್ ಕಾಣಿಸ್ತಾ ಇರುತ್ತೆ, ಥ್ರೆಡ್ ಹಾಕಿದ್ರೆ ಬಿದೋಗುತ್ತೆ ಅನ್ಕೊಂಡು. ಸೊ ಬೇಸಿಕಲಿ ಸೈನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಕೋಲೋರೆಕ್ಟಲ್ ಕ್ಯಾನ್ಸರ್ ಬ್ಲೀಡಿಂಗ್, ಪೈಲ್ಸ್ ಅಂತ ನೆಗ್ಲೆಕ್ಟ್ ಮಾಡೋಂತಿಲ್ಲ. ವೆಯ್ಟ್ ಲಾಸ್ ಆಗ್ತಾ ಇದೆ, ನೀವು ಡಯಟ್ ಮಾಡ್ತಾ ಇದ್ರೆ ಹೌದು, ಬಟ್ ಸಿಗ್ನಿಫಿಕೆಂಟ್ ಆಗಿ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂದ್ರೆ ದಟ್ ಈಸ್ ಆಲ್ಸೋ ಬ್ಯಾಡ್ ಥಿಂಗ್. ಸೆಕೆಂಡ್, ರಾಪಿಡ್ ಆಗಿ ದಟ್ ಇಸ್ ಅ ಬ್ಯಾಡ್ ಸೈನ್. ಅಂದ್ರೆ ನಿಮ್ದು ಜೀರ್ಣಾಂಶ ಕ್ರಿಯೆಗಳು ಸರಿಯಾಗಿ ಆಗ್ತಾ ಇಲ್ಲ, ಬ್ಲಾಟಿಂಗ್ ಸೆನ್ಸೇಷನ್ ಆಗಿರ್ಬೋದು, ಆಲ್ಟರ್ಡ್ ಬೌಲ್ ಹ್ಯಾಬಿಟ್ಸ್, ಒಂದ್ಸತಿ ಕಾನ್ಸ್ಟಿಪೇಷನ್ ಆಗ್ತಿರ್ಬೋದು, ಒಂದ್ಸತಿ ಲೂಸ್ ಮೋಷನ್ ಆಗ್ತಿರ್ಬೋದು. ಅದು ಸೆಕೆಂಡ್ ಏನಪ್ಪಾ ಅಂದ್ರೆ ಸಡನ್ ಆಗಿ ಹೊಟ್ಟೆ ಊದ್ಕೊಳ್ಳೋದಾಗಿರ್ಬೋದು, ಕರಳಲ್ಲಿ ನೋವಾಗಿರ್ಬೋದು. ಇನ್ ಜನರಲ್ ಇವೆಲ್ಲ ಕಾಮನ್ ಸೈನ್ಸ್ ಆಫ್ ಕೋಲನ್ ಕ್ಯಾನ್ಸರ್. ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಕರಳಿನ ಕ್ಯಾನ್ಸರ್ ಇದ್ರೆ ಬಂದು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ಈಗ ಅವರು ಬರ್ತಾರೆ ನಿಮ್ ಹತ್ರ, ಯಾವ್ಯಾವ ತರದ ಪರೀಕ್ಷೆಗಳನ್ನ ಮಾಡ್ತೀರಿ? ಹೇಗೆ ಇದು ಕ್ಯಾನ್ಸರೇ ಅಂತ ಹೇಗೆ ಕಂಡುಹಿಡಿತೀರಿ ನೀವು? ಫಸ್ಟ್ ನಮ್ಗೆ ಕೋಲನ್ ಕ್ಯಾನ್ಸರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ನೋಸಿಸ್ ಕೊಲೊನೋಸ್ಕೋಪಿ ಅಂತ ಅಂತೀವಿ. ಫಸ್ಟ್ ಪೇಷಂಟ್ ಬಂದು ಹೆದರ್ಕೊಳ್ಳೋದೆ ಕೊಲೊನೋಸ್ಕೋಪಿ ಮಾಡ್ತಾರೆ, ಕಕ್ಕಸ್ ಆಗೋ ಜಾಗದಲ್ಲಿ ಪೈಪ್ ಹಾಕ್ಬಿಡ್ತಾರಂತೆ ಅಂತ. ಅದು ಬಹಳ ಹಳೆ ಕಾಲ. ಈಗಿನ ಕಾಲದಲ್ಲಿ ಹೆದರ್ಕೋತಾರೆ, ಅದಕ್ಕೋಸ್ಕರ ಬರೋರು ಕಮ್ಮಿ, ತೋರ್ಸ್ಕೊಳ್ಳೋದು ಕಮ್ಮಿ. ಮುಂದೆ ಮುಜುಗರ ಒಂದ್ ಕಡೆ ಆದ್ರೆ ಈ ಕೊಲೊನೋಸ್ಕೋಪಿ ಹೆದ್ರು ಬರೋರು ಒಂದ್ ಕಡೆ. ಸೊ ಕೊಲೊನೋಸ್ಕೋಪಿ ಆಗಿನ ಕಾಲದ ತರ ಈಗ ಪೇನ್ಫುಲ್ ಪ್ರೊಸೀಜರ್ ಅಲ್ಲ, ಅದಕ್ಕೇನೆ ಸಪರೇಟ್. ಈಗ ಎರಡ್ ಟೈಪ್ ಚಿಕ್ಕದಾಗಿ ಒಳಗಡೆ ನೋವೇ ಗೊತ್ತಾಗಲ್ಲ. ಒಂದು ಈಗ ಬೇಡ ಅಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವರ್ಚುವಲ್ ಕೊಲೊನೋಸ್ಕೋಪಿ ಕೂಡ ಇದೆ. ಸಿಟಿ ಗೈಡೆಡ್ ವರ್ಚುವಲ್ ಕೊಲೊನೋಸ್ಕೋಪಿ ಕೂಡ ಲೀಷನ್ಸ್ ಗೊತ್ತಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ನಾವು ಡಯಾಗ್ನೋಸಿಸ್ ಮಾಡ್ಬೇಕು ಅಂದ್ರೆ ಕೊಲೊನೋಸ್ಕೋಪಿ ಮಾಡ್ತೀವಿ, ಬಯಾಪ್ಸಿ ಮಾಡ್ತೀವಿ. ಅದಾದ್ಮೇಲೆ ಕ್ಯಾನ್ಸರ್ ಯಾವ ಸ್ಟೇಜ್ ಅಲ್ಲಿ ಇದೆ ಇಲ್ಲ ಅಂತ ತಿಳ್ಕೊಳಕ್ಕೆ ಸಿಟಿ ಸ್ಕ್ಯಾನ್ ಅಥವಾ ಪೆಟ್ ಸ್ಕ್ಯಾನ್ ಮಾಡ್ತೀವಿ.
ಸೊ ಇದು ಓಕೆ. ಆದ್ಮೇಲೆ ಒಂದು ಸ್ಟೇಜಿಂಗ್ ಬರುತ್ತೆ, ಕ್ಯಾನ್ಸರ್ ಯಾವ ಟೈಪ್ ಗಂಟು, ಯಾವ ಭಾಗ ಕರಳಲ್ಲಿ ಇದೆ ಅಂತ ತಿಳ್ಕೊಂಡು ಮುಂದಿನ ಟ್ರೀಟ್ಮೆಂಟ್ ಪ್ಲಾನ್ ಮಾಡಕ್ ಸಾಧ್ಯ ಆಗುತ್ತೆ. ಓಕೆ. ಸೊ ಈಗ ನೀವು ಬಯಾಪ್ಸಿ ರಿಪೋರ್ಟ್ ನಲ್ಲಿ ಯಾವ ಸ್ಟೇಜ್ ಇದೆ, ಯಾವ ತರದ ಕ್ಯಾನ್ಸರು ಅಂತ ಗೊತ್ತಾದ್ಮೇಲೆ ನೀವು ಟ್ರೀಟ್ಮೆಂಟ್ ಅನ್ನು ಡಿಸೈಡ್ ಮಾಡ್ತೀರಿ ಅಂತ ಹೌದು. ಹೇಳಿದ್ರೆ, ಈಗ ಟ್ರೀಟ್ಮೆಂಟ್ ಅಂದ್ರೆ ಕರುಳನ್ನ ಕತ್ತರಿಸಲೇಬೇಕಾಗತ್ತಾ ಅಥವಾ ಅಷ್ಟೇ ಜಾಗ ಇದ್ ಮಾಡ್ತೀರಾ, ಏನು ಹೊಟ್ಟೆ ಕೊಯ್ದು ಮಾಡ್ತೀರಾ ಅಥವಾ ಕಕ್ಕಸ್ ಮಾಡೋ ಜಾಗದಿಂದ ಮಾಡ್ತೀರಾ, ಹೇಗ್ ಮಾಡ್ತೀರಿ, ಯಾವ್ಯಾವ ತರದ ಚಿಕಿತ್ಸೆ ಇದೆ ಸರ್? ನಾನು ಸ್ಟಾರ್ಟ್ ಮಾಡಿದಾಗ, ನನ್ನ ಕ್ಯಾನ್ಸರ್ ಜರ್ನಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಈಗಿಗೂ ಬಹಳ ವ್ಯತ್ಯಾಸ ಇದೆ ಮೇಡಮ್. ಒಂದ್ ಕಾಲದಲ್ಲಿ ಕೋಲನ್ ಕ್ಯಾನ್ಸರ್ ಅಂತ ಬಂತು ಅಂತಂದ್ರೆ ಹೊಟ್ಟೆ ಭಾಗನ ಕುಯ್ದು ದೊಡ್ಡ ಕರಳುಗಳಲ್ಲಿ, ಈಗ ರೈಟ್ ಪಾರ್ಟ್ ಆಫ್ ಕೋಲನ್ ಅಂತ ಇರುತ್ತೆ, ಲೆಫ್ಟ್ ಪಾರ್ಟ್ ಆಫ್ ಕೋಲನ್ ಅಂತ ಇರುತ್ತೆ, ಅದಕ್ಕೆ ತಕ್ಕನಂಗೆ ಬ್ಲಡ್ ಸಪ್ಲೈ ಲಿಂಫ್ಯಾಟಿಕ್ ಚಾನಲ್ಸ್ ಅಂತ ಇರುತ್ತೆ. ಸೊ ವಿ ಹ್ಯಾವ್ ಟು ಕ್ಲಿಯರ್ ಆ ಬ್ಲಡ್, ಒಂದೇ ಬ್ಲಡ್ ಸಪ್ಲೈ ಪಾತ್ವೇ ಮತ್ತೆ ಲಿಂಫ್ಯಾಟಿಕ್ ಚಾನಲ್ ಕ್ಲಿಯರ್ ಮಾಡ್ಬೇಕು. ಕೋಲನ್ ಕ್ಯಾನ್ಸರ್ ಅಂತ ಅಂದ್ರೆ ಬರೀ ಕರಳದ್ ಮಾತ್ರ ತೆಗೆಯೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಲಿಂಫ್ ನೋಡ್ ಕಣಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾನ್ಸರ್ ಸರ್ಜನ್ಸ್ ಏನಕ್ಕೆ ನಾವು ಅಷ್ಟು ಒತ್ತಿ ಹೇಳ್ತೀವಿ ಅಂತಂದ್ರೆ, ಆ ಮಾರ್ಜಿನ್ಸ್ ಅಂತ ಏನ್ ಕರಿತೀವಿ, ಬಿಕಾಸ್ ಸಣ್ಣ ಸಣ್ಣ ಮಾರ್ಜಿನ್ಸ್ ಕೂಡ ಲೈಫ್ ಅಂಡ್ ಡೆತ್ ಬಗ್ಗೆ ಮ್ಯಾಟರ್ ಆಗುತ್ತೆ, ಕ್ಯೂರಿಟಿ ಸರ್ವೈವಲ್ ಬಗ್ಗೆ ಬಹಳ ಮ್ಯಾಟರ್ ಆಗುತ್ತೆ. ಸರ್ಕಂಫಿಷರ್ ರೇಡಿಯಲ್ ಮಾರ್ಜಿನ್ ಅಂತ ಏನ್ ಕರಿತೀವಿ ಅದು ನೀಟಾಗಿ ತೆಗಿಬೇಕಾಗತ್ತೆ. ಲಿಂಫ್ ನೋಡ್ ಡಿಸೆಕ್ಷನ್ ಕೂಡ ಅಷ್ಟೇ, ರೂಟ್ ಆರ್ಟರಿಯಿಂದ ಬರುವಂತ ಲಿಂಫ್ ನೋಡ್ ಡಿಸೆಕ್ಷನ್ಸ್ ಗಳು ಕೂಡ ತಕ್ಕನಾಗಿ ಮಾಡಿದ್ರೆ ಕ್ಯೂರಬಿಲಿಟಿ, ಸರ್ವೈವಬಿಲಿಟಿ ಚೆನ್ನಾಗಿರುತ್ತೆ. ಒಂದ್ ಕಾಲದಲ್ಲಿ ಹೊಟ್ಟೆ ಕುಯ್ದ್ ಮಾಡ್ಬೇಕಿತ್ತು, ಅದಾದ್ಮೇಲೆ ನಾವು ಲ್ಯಾಪ್ರೋಸ್ಕೋಪಿಗೆ ಅಳವಡಿಸ್ಕೊಂಡ್ವಿ. ಲ್ಯಾಪ್ರೋಸ್ಕೋಪಿಗಳು ಅಷ್ಟೇ ಬರೀ ಕೀ ಹೋಲ್ ಅಲ್ಲಿ ಮಾಡಿ ಅನಸ್ಟಮೋಸಿಸ್ ಮಾಡಿದ್ರೆ ಆಗ್ತಿತ್ತು. ಒಂದ್ ಕಾಲದಲ್ಲಿ ಕರುಳನ್ನ ನಾವು ಕೈಯಲ್ಲಿ ಹೊಲಿತಿದ್ವಿ, ಥ್ರೆಡ್ ಹಾಕೊಂಡು ಕೈಯಲ್ಲಿ ಹೊಲಿತಿದ್ವಿ. ಈಗ ಸ್ಟೇಪ್ಲಿಂಗ್ ಡಿವೈಸಸ್ ಅಂತ ಬಂದಿದೆ. ಸೊ ಸ್ಟೇಪ್ಲಿಂಗ್ ಡಿವೈಸ್ ಮೊದ್ಲು ಏನ್ ಮಾಡ್ತು, ಕರುಳಿಗೆ ಹೊಲ್ದಾದ್ಮೇಲೆ ಕೈಯಲ್ಲಿ ಹೊಲ್ದ್ಬಿಟ್ಟು ಅವ್ರಿಗೆ ರೆಸ್ಟ್ ಕೊಡ್ಬೇಕಿತ್ತು, 5-6 ದಿನ ಹೊಟ್ಟೆಗೆ ಊಟ ಕೊಡ್ದೇನೆ ಯಾಕಂದ್ರೆ ಬಿಕಾಸ್ ಕರುಳಿಗೆ ರೆಸ್ಟ್ ಕೊಡ್ಬೇಕು ಅಂತ. ಈಗ ಹಾಗಿಲ್ಲ ಮೇಡಮ್, ಮಾಡ್ಬೇಕಿತ್ತು. ಈಗ ನಾನು ಕರೆಂಟ್ ಎಕ್ಸಾಂಪಲ್ ಏನ್ ಕೊಡ್ತೀನಿ ಅಂತಂದ್ರೆ, ಒಂದು ರೊಬೋಟಿಕ್ ರೈಟ್ ಹೆಮಿಕೋಲೆಕ್ಟಮಿ ಮಾಡಿದೀವಿ. ಪೇಷಂಟ್ ನಿನ್ನೆ ಮಾಡಿರೋದು ಇವತ್ತು ಮೋಷನ್ ಪಾಸ್ ಮಾಡಿ ಸಾಯಂಕಾಲ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಅಷ್ಟು ಫಾಸ್ಟ್ ಆಗಿ ಬಂದಿದೀವಿ. ಸೊ ರೋಬೋಟಿಕ್ ಸರ್ಜರೀಸ್ ಇಸ್ ದಿ ಟ್ರೀಟ್ಮೆಂಟ್ ಈಗ ಕರೆಂಟ್ ದಿನಗಳಲ್ಲಿ. ರೋಬೋಟಿಕ್ ಸರ್ಜರಿ ಚಾಯ್ಸ್ ಆಗಿದೆ. ಮಿನಿಮಲ್ ಆಕ್ಸೆಸ್ ಅಲ್ಲಿ ಕೀ ಹೋಲ್ಸ್ ಆಫ್ ಕೀ ಹೋಲ್, ಹೊಟ್ಟೆ ಕುಯ್ದೇನೆ ಲಾಂಗ್ ರೆಸ್ಟ್ ಇಡ್ದೇನೆ. ಆಪರೇಷನ್ ಮಾಡಕ್ಕಿಂತ ಮುಂಚೆನೂ ಪೇಷಂಟ್ ನ ಖಾಲಿ ಹೊಟ್ಟೆಲ್ ಇಡ್ಬೇಕಿತ್ತು, ಆಪರೇಷನ್ ಆದ್ಮೇಲೂ ಖಾಲಿ ಹೊಟ್ಟೆಲ್ ಇಡ್ಬೇಕಿತ್ತು. ಅದಕ್ಕಿಂತ ತುಂಬಾ ಅಡ್ವಾನ್ಸ್ ಆಗಿದೆ. ರೋಬೋಟಿಕ್ ಸರ್ಜರಿಗೆ ಬಂದಿರೋದೇನಿದೆ, ನಮ್ಗೆ ಸಣ್ಣ ಸಣ್ಣ ಲಿಂಫ್ ನೋಡ್ ಕಣಗಳು ತುಂಬಾ ಸೂಕ್ಷ್ಮವಾಗಿ ಕಾಣೋದ್ರಿಂದ ಲಿಂಫ್ ನೋಡ್ ಡಿಸ್ಟ್ರಕ್ಷನ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಸರ್ವೈವಲ್ ಬೆನಿಫಿಟ್ ಅದು ಪೇಷಂಟ್ ಗೆ ಇರುತ್ತೆ. ಸೊ ರೋಬೋಟಿಕ್ ಸರ್ಜರಿ, ಮಿನಿಮಲ್ ಆಕ್ಸೆಸ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಆಗಿರ್ಬೋದು, ರೋಬೋಟ್ ಆಗಿರ್ಬೋದು, ಇವಾಗ ಟ್ರೀಟ್ಮೆಂಟ್ ಕೋಲನ್ ಕ್ಯಾನ್ಸರ್ಗೆ ಕೊಯ್ಯೋ ಅವಶ್ಯಕತೆ ಇಲ್ಲ. ಮೊದ್ಲು ಕೈಯಲ್ಲಿ ಹೊಲಿತಿದ್ವಿ, ಈಗ ತುಂಬಾ ಅಡ್ವಾನ್ಸ್ ಸ್ಟೇಪ್ಲಿಂಗ್ ಡಿವೈಸಸ್ ಅಂತ ಬಂದಿದೆ. ಕರಳನ್ನ ಕೂಡ್ಸ್ಕೊಂಡು ಒಂದು ಸ್ಟೇಪ್ಲರಿಂಗ್ ಅಂತ ಮಾಡ್ತೀವಿ. ಆಮೇಲೆ ವೆಸಲ್ಸ್, ನಾವು ICG ಅಂತೀವಿ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿದೆ ಅದೇ ಜಾಗಕ್ಕೆ ಅನಸ್ಟಮೋಸಿಸ್ ಮಾಡೋದ್ರಿಂದ ಲೀಕ್ ಆಗಿರ್ಬೋದು, ಸ್ಟ್ರಿಕ್ಚರ್ ಆಗಿರಬಹುದು, ಕಾಂಪ್ಲಿಕೇಶನ್ಸ್ ಗಳು ತುಂಬಾ ಕಮ್ಮಿ ಆಗಿದೆ ಇವಾಗ. ಸೊ ವಿ ಇನ್ ದಿ ಏರ್ ಆಫ್ ಅಡ್ವಾನ್ಸ್ಡ್ ಮಿನಿಮಲ್ ಆಕ್ಸೆಸ್ ಸರ್ಜರಿ. ಮೊದ್ಲು ಕರುಳಿನ ಕ್ಯಾನ್ಸರ್ ಅಂತಂದ್ರೆ ತುಂಬಾ ಭಯ ಪಡೋ ಅವಶ್ಯಕತೆ ಈಗಿನ ಕಾಲದಲ್ಲಿ ಇಲ್ಲ. ಮಿನಿಮಲ್ ಆಕ್ಸೆಸ್ ಸರ್ಜರಿ ಪೇನ್ ಫ್ರೀ ಅಂಡ್ ತುಂಬಾ ರೆಸ್ಟ್ ಬೇಕು, ತುಂಬಾ ದಿನ ಖಾಲಿ ಹೊಟ್ಟೆಲ್ ಇರ್ಬೇಕು ಅನ್ನೋ ಅವಶ್ಯಕತೆ ಕೂಡ ಈಗಿಲ್ಲ. ಇಲ್ಲ. ಎಷ್ಟು ಅದ್ಭುತವಾಗಿ ಹೇಳಿದ್ರಿ ನೀವು. ಆದ್ರೆ ಟೆಕ್ನಾಲಜಿ ಅಡ್ವಾನ್ಸ್ ಆದಂಗೆ ಜನರು ಕೂಡ ಅಡ್ವಾನ್ಸ್ ಆಗಿ ಕಾಯಿಲೆ ಕಡೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ತಾವು ಮಾಡೋ ತಪ್ಪನ್ನ ತಿದ್ಕೊಂಡ್ಬಿಟ್ಟು ಸಮಯಕ್ಕೆ ಸರಿಯಾಗಿ ನಿಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರಿ. ಯಾಕಂದ್ರೆ ಸ್ಟಿಚ್ ಇನ್ ಟೈಮ್ ಸೇವ್ಸ್ ಲೈಫ್ ಅಂತ ಹೇಳ್ಬೋದು. ಹಾಗಾಗಿ ಇವರು ತಕ್ಷಣಕ್ಕೆ ನಿಮ್ಮ ಹತ್ರ ಬಂದ್ರೆ ಅದು ಅರ್ಲಿ ಸ್ಟೇಜಸ್ ಅಲ್ಲಿ ಇದ್ದಾಗ ನಿಮಗೂ ಒಳ್ಳೇದಾಗತ್ತೆ. ಅಕಸ್ಮಾತ್ ಅಡ್ವಾನ್ಸ್ ಆಗಿದೆ, ನೀವು ಸರ್ಜರಿ ಮಾಡಿದ್ರು ಸರಿ ಆಗ್ತಾ ಇಲ್ಲ ಅಂದ್ರೆ ಮುಂದೆ ಕೀಮೋಥೆರಪಿ, ಔಷಧಿಗಳು ಅದ್ರಲ್ಲಿ ಏನಾದ್ರೂ ಇದೆನಾ, ಬರೀ ಸರ್ಜರಿ ಸಾಕಾಗತ್ತಾ? ಇಲ್ಲ, ಈಗ ಒಂದು ಕ್ಯಾನ್ಸರ್ ಅಂತ ಬಂತು ಅಂತಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಸರ್ಜರಿ ಸಾಕಾಗತ್ತೆ. ಈಗ ನಾವು ಲಿಂಫ್ ನೋಡ್ ಡಿಸೆಕ್ಷನ್ ಗಳಂತ ನಾನು ನಿಮ್ಗೆ ಏನ್ ಹೇಳಿದೆ, ಹೇಳಿದೆ, ಅದರಲ್ಲಿ D1, D2, D3 ಅಂತ ಲೆವೆಲ್ಸ್ ಇರುತ್ತೆ. ಸೊ ಲಿಂಫ್ ನೋಡ್ ಡಿಸೆಕ್ಷನ್ ಎಷ್ಟು ಹೈಯೆಸ್ಟ್ ಲೆವೆಲ್ ತನಕನೂ ಕ್ಲಿಯರ್ ಆಗಿದ್ರೆ ಫರ್ದರ್ ಟ್ರೀಟ್ಮೆಂಟ್ ಬೇಕಾಗಲ್ಲ. ಇವಾಗ ನೆಕ್ಸ್ಟ್ ಎಲ್ಲರಿಗೂ ಭಯ ಇರೋದು ಕೀಮೋಥೆರಪಿಗೆ. ಈಗ ಕೋಲನ್ ಕ್ಯಾನ್ಸರ್ ಆಗಿರುತ್ತೆ, ಸ್ಟೇಜ್ 2, ಸ್ಟೇಜ್ 3 ಇರುತ್ತೆ ಅಂತ ಅನ್ಕೊಳ್ಳೋಣ. ಈಗ ಕೀಮೋಥೆರಪಿ ಕೂಡ ಕೊಡದೇ ಇರಂಗೆ ಟ್ರೀಟ್ಮೆಂಟ್ ಮಾಡಬಹುದಾ ಅಂತ ನೀವು ಕೇಳಿದ್ರೆ, ಈಗ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಟ್ಯೂಮರ್ DNA, ಸರ್ಕ್ಯುಲೇಟಿಂಗ್ ಟ್ಯೂಮರ್ DNA ಅಂತ ಒಂದು ಪರೀಕ್ಷೆ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಲಿಕ್ವಿಡ್ ಬಯಾಪ್ಸಿ ಅಂತ ಕರಿತೀವಿ. ಬ್ಲಡ್ ನ ಸ್ಯಾಂಪಲ್ ನ ಟ್ಯೂಮರ್ DNA ಇದೆಯೋ ಇಲ್ವೋ ಅಂತ ಡಿಟೆಕ್ಟ್ ಮಾಡುತ್ತೆ. ಈಗ ಬ್ಲಡ್ ಅಲ್ಲಿ ಟ್ಯೂಮರ್ DNA ಇಲ್ಲ ಅಂತ ಅನ್ಕೊಳ್ಳೋಣ, ಅಂದ್ರೆ ಬ್ಲಡ್ ಅಲ್ಲಿ ಆ ಟ್ಯೂಮರ್ ಹೋಗಿರಲ್ಲ.
ಅವರಿಗೆ ಅಬ್ಸರ್ವೇಷನ್ ಸಾಕು. ಅರ್ಲಿ ಸ್ಟೇಜ್ ಅಲ್ಲಿ ಇದ್ದಾರೆ, ಲಿಕ್ವಿಡ್ ಬಯಾಪ್ಸಿ ನೆಗೆಟಿವ್ ಇದೆ, ಕೀಮೋಥೆರಪಿ ಬೇಡ. ಸೆಕೆಂಡ್, ಇಲ್ಲಿ ಅಕಸ್ಮಾತ್ ತುಂಬಾ ಅದು ಬೇಡ ಅಥವಾ ಅಲ್ಲಿ ಸ್ವಲ್ಪ ಇನ್ನೂ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಕೀಮೋಥೆರಪಿ ಕೂಡ ಇದೆ. ಅದಕ್ಕಿಂತನೂ ಮುಂದೆ ಹೋಗ್ಬೇಕು ಅಂದ್ರೆ ಇಮ್ಯುನೋಥೆರಪಿಸ್ ಕೂಡ ಬಂದಿದೆ. ಸೊ ಅದರಲ್ಲಿ ಕೆಲವು ಕ್ರೈಟೀರಿಯಾಸ್ ಇದೆ. PDL1 ಅಂತ ನಾವು ಕರಿತೀವಿ, ಜೆನೆಟಿಕ್ ಮಾರ್ಕರ್ಸ್ ಅಂತ ಕರಿತೀವಿ, MSI ಸ್ಟೆಬಿಲಿಟಿ ಅಂತ ಕರಿತೀವಿ. ಇದೆಲ್ಲ ನೋಡಿ ಡಿಎಸ್ಕಲೇಷನ್ ಥೆರಪಿ ಈಗ ಹೇಗೋಗಿದೆ ಅಂತಂದ್ರೆ, ಡಿಎಸ್ಕಲೇಷನ್ ಮೊದ್ಲಿನ ತರ ಅಗ್ರೆಸಿವ್ ಅವಶ್ಯಕತೆ ಇಲ್ಲ. ಇಮ್ಯುನೋಥೆರಪಿ ಟಾರ್ಗೆಟ್ ಥೆರಪಿ ಬಂದಾಗಿಂದ ಡಿಎಸ್ಕಲೇಷನ್ ಥೆರಪಿ ಅಂತ ಕರಿತೀವಿ. ಅಷ್ಟು ಅಗ್ರೆಸಿವ್ ಆಗಿ ಟ್ರೀಟ್ ಮಾಡೋ ಅವಶ್ಯಕ ಕೂಡ ಇಲ್ಲ. ಈಗ ಇಮ್ಯುನೋಥೆರಪಿ ಕೂಡ ತುಂಬಾ ಅಡ್ವಾನ್ಸ್ ಆಗೋಗಿದೆ. ಅಂಡ್ ಈವನ್ ಕೂಡ ಓರಲ್ ಟಾರ್ಗೆಟೆಡ್ ಥೆರಪಿ ಕೂಡ ಬಂದಿದೆ. ಸೊ ಮೊದ್ಲಿನ ತರ ಸ್ಟೇಜ್ 4 ಕೋಲನ್ ಕ್ಯಾನ್ಸರ್ ಕೂಡ ನಾವು ಕ್ಯೂರ್ ಆಗಿ ಮೇಂಟೈನ್ ಆಗ್ತಿರೋದು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಬಿಕಾಸ್ ಜೆನೆಟಿಕ್ ಮಾರ್ಕರ್ಸ್ ಇಮ್ಯುನೋಥೆರಪಿ ಬಂದಿರೋದ್ರಿಂದ ಬಹಳ ಆಕ್ಚುಲಿ ತುಂಬಾ ಚೆನ್ನಾಗಿ ಅಡ್ವಾನ್ಸ್ಮೆಂಟ್ ಆಗಿದೆ. ಕೋಲಾನ್ ಕ್ಯಾನ್ಸರ್ ನಾನ್ ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಇದು ಲೈಫ್ ಸ್ಟೈಲ್ ಡಿಸೀಸ್. ಲೈಫ್ ಸ್ಟೈಲ್ ಕಂಟ್ರೋಲ್ ಮಾಡಿದ್ರೆ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಕ್ಯೂರ್. ಅಕಸ್ಮಾತ್ ಕೋಲನ್ ಕ್ಯಾನ್ಸರ್ ಬಂದ್ರೂ ಕೂಡ ಮೊದ್ಲಿನ ತರ ಅಗ್ರೆಸಿವ್ ಟ್ರೀಟ್ಮೆಂಟ್ ಇಲ್ಲ. ವಿ ಇನ್ ದ ಏರ್ ಆಫ್ ಡಿಎಸ್ಕಲೇಷನ್ ಬೇಸ್ಡ್ ಆನ್ ಜೆನೆಟಿಕ್ ಮಾರ್ಫಾಲಜಿ ನೋಡ್ಬಿಟ್ಟು, ಲಿಕ್ವಿಡ್ ಬಯಾಪ್ಸಿ ಎಲ್ಲ ನೋಡ್ಬಿಟ್ಟು ವಿ ಕ್ಯಾನ್ ಟ್ರೀಟ್ ದ ಪೇಷಂಟ್ ವೆರಿ ಎಫೆಕ್ಟಿವ್ಲಿ. ಓಕೆ, ತುಂಬಾ ತುಂಬಾ ಚೆನ್ನಾಗಿ, ಬಹಳ ಶುದ್ಧವಾಗಿ, ಕ್ಲಿಯರ್ ಆಗಿ ಜನರಿಗೆ ತಿಳಿಸಿದ್ದೀರಿ. ಅವರು ಊಟ ಮಾಡೋದ್ರಲ್ಲಿ ಫೈಬರ್ಗಳನ್ನ, ತರಕಾರಿಗಳನ್ನ, ಹಣ್ಣುಗಳನ್ನ ಚೆನ್ನಾಗಿ ತಿಂದು, ಈ ರೆಡ್ ಮೀಟು, ಪ್ರೋಸೆಸ್ ಫುಡ್, ಜಂಕ್ ಫುಡ್ ಅನ್ನ ಬಿಟ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಅಕಸ್ಮಾತ್ ಬಂದರೂ ಕೂಡ ನಿಮ್ಮಂತ ಸರ್ಜನ್ಸು, ಎಕ್ಸ್ಪರ್ಟ್ಸ್ ಇರೋದ್ರಿಂದ ಭಯ ಬೇಡ ಅಂತ ಹೇಳಿದಿರಿ. ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ರಕ್ಷಿತ್ ಅವರೇ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.